ಎಲ್ರಿಗೂ ನಮಸ್ಕಾರ. ಸಿಟಿ ಲೈಟ್ಸ್ ಇದರ ಮುಹೂರ್ತ ಆರಂಭ. ಸಿಟಿ ಲೈಟ್ಸ್ ಅಂದ್ರೆ ಮನುಷ್ಯ ಇವತ್ತು ಸಾಮಾನ್ಯ ಸಿಟಿಲಿ ಬಂದಿರೋ ಹಳ್ಳಿಯಿಂದ ಬಂದವ್ರೆ, ಗ್ರಾಮೀಣ ಪ್ರದೇಶದಿಂದ ಬಂದಂತೂ ಸಿಟಿಲಿ ಬಂದಿದ್ದಾರೆ. ಆ ಥರ ಒಂದು ಕತೆ ಹೇಳಿದ್ರೆ ಅಂತ ನಾನು ಅನ್ಕೊಳ್ತೀನಿ. ವಿಜಯ್ ಅವ್ರ ಕಥೆನ ಆರ್ಡಿನರಿಯಾಗಿ ಮಾಡಲ್ಲ. ತುಂಬಾ ಟ್ಯಾಲೆಂಟೆಡ್ ಡೈರೆಕ್ಟ್ರು, ವೆರಿ ಗುಡ್ ಆರ್ಟಿಸ್ಟು, ಗುಡ್ ಟ್ಯಾಲೆಂಟೆಡ್ ಡೈರೆಕ್ಟ್ರು. ಪ್ರಥಮ ಬಾರಿಗೆ ನಮ್ಮ ಕನ್ನಡ ಚಿತ್ರಕ್ಕೆ ಅವ್ರ ಮಗಳು ಬೇರೆ ಪರಿಚಯ ಮಾಡ್ತಾರೆ. ನಮ್ಗೆ ಹೀರೋಯಿನ್ ಕೊರತೆ ಕಮ್ಮಿ ಆಗುತ್ತೆ ಅಂತ ಕಾಣುತ್ತೆ. ನಾವು ಸುಮ್ ಹೀರೋಯಿನ್ಗೆ ಅಲ್ಲಿ ಇಲ್ಲಿ ಹೋಗ್ತಾ ಇದ್ದೋ, ಆಮೇಲೆ ನಮ್ಮ ಹುಡುಗರಿಗೆ ಇರ್ತಾರೆ, ಹೀರೋಯಿನ್ಗಳಿಗೆ ಚೆನ್ನಾಗಿರ್ತದೆ. ವಿಜಯ್ ನಿಜವಾಗ್ಲೂ ಯಾರನ್ನಾರು ಕತೆ ಮಾಡಿದ್ರೆ ಅದು ನೈಜ ಘಟನೆ ಆಧಾರಿತವಾಗಿರುತ್ತೆ, ಅದು ಮನಸ್ಸಿಗೆ ನಾಟುತ್ತೆ. ಒಂದೊಳ್ಳೆ ಕತೆ ಮಾತಾಡ್ತಾರೆ. ನಾವು ವಿನಯ್ ರಾಜ್ಕುಮಾರ್ ಅದಕ್ಕಿದ್ದಾರೆ ಪಾತ್ರಕ್ಕೆ. ಕತೆಗೆ ತಕ್ಕಂಥ ಪಾತ್ರಗಳನ್ನ ಸೆಲೆಕ್ಟ್ ಮಾಡಿರ್ತಾರೆ. ಈ ಟೀಮ್ ಒಳ್ಳೇದಾಗಲಿ, ಈ ತಂಡ ದೊಡ್ಡ ಯಶಸ್ವಿಯಾಗಲಿ, ಇದು ಇನ್ನೊಂದು ಸಲಗ ತರ ದುನಿಯಾ ತರ ಒಂದು ದೊಡ್ಡ ಹಿಟ್ಟಾಗ್ಲಿ ಅಂತ ಅನ್ಕೋತಿ. ಇವತ್ತೆಲ್ಲ ರೀತಿ ಚಿತ್ರರಂಗ ಅವ್ರಿಗೆ ಶುಭ ಕೋರ್ ಬಂದಿದೆ. ಅವ್ರು ಯಾವಾಗಲೂ ಅವರಿಂದ ಸದಾ ನಮ್ಮ ಚಿತ್ರರಂಗ ಇದ್ದೇ ಇರ್ತದೆ ಅಂತ ಹೇಳಕ್ ಹೇಳ್ತೀರಿ. ಜೈ ಸಿಟಿ ಲೈಟ್ಸ್. ವಿಜಿ ಇವತ್ತೇನಾದ್ರು ಹೇಳ್ಬೇಕು ಅಂದ್ರೆ ನಿರ್ಮಾಪಕರಿಗೆ ಪಾಲಿನ ಅದೃಷ್ಟ ದೇವತೆ. ಪ್ರತಿಯೊಬ್ರು ಸಿನಿಮಾ ಮಾಡೋದು ನಿಜವಾಗ್ಲು ವಿಜಿ ಇಟ್ರೆ ಒಂದು ವ್ಯಾಪಾರ, ಮಾಸ ಆಗಿ ಒಂದು ಕಲೆಕ್ಷನ್ 100%. ನಿರ್ಮಾಪಕರು ಹೇಳೋದಂದ್ರೆ ನಿರ್ಮಾಪಕರು ಉಳಿದೋ ಕಲಾವಿದರು ಹಾಕಬೇಕು, ನಿರ್ದೇಶಕರು ಆಗಬೇಕು. ಇವತ್ತು ಇಂಡಸ್ಟ್ರಿ ಉಳಿಬೇಕು ಅಂದ್ರೆ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ. ನಮ್ಮೆಲ್ಲ ಇವತ್ತು ಹೇಳ್ಬೇಕು, ನಾವು ಸಿನಿಮಾ ಮಾಡ್ತಾ ಇದ್ರಲ್ಲಿ ನಾನು ವಿಜಯ್ 3 ಸಿನಿಮಾ ಮಾಡಿದ್ದೀನಿ. 3 ಸಿನಿಮಾ ನಮಗೆ ಯಾವುದು ಮೋಸ ಆಗಿಲ್ಲ, ಎಲ್ಲ ಸಕ್ಸಸ್ ಆಗಿದೆ. ಎಲ್ಲಾ ಸಿನಿಮಾಗಳು ಅವ್ರು ಎಲ್ಲಾ ರೀತಿ ಇದೆ, ಎಲ್ಲರಿಗೂ ಮಾಡ್ಲಿ, ದಯವಿಟ್ಟು ಚಿತ್ರಕ್ಕೆ ಇನ್ನೂ ಒಳ್ಳೇದಾಗಲಿ ಅಂತ ಹೇಳ್ತಾರೆ. ಎಲ್ರಿಗೂ ನಮಸ್ಕಾರ. ಈ ದಿನ ಬಂಡಿ ಮಹಾಕಾಳಿ ದೇವಸ್ಥಾನದಲ್ಲಿ ಪ್ರಾರಂಭ ಆಗಿರೋ ಸಿಟಿ ಲೈಟ್ಸ್ ಚಿತ್ರ ನಮ್ಮ ದುನಿಯಾ ವಿಜಯ್ ಅವ್ರ ನಿರ್ದೇಶನ ಅಂದ್ರೆ ಅರ್ಧ ಗೆದ್ದಲ್ಲಿ ಸಿನಿಮಾ. ಇನ್ನು ಈ ಚಿತ್ರ ವಿನಯ್ ಬಾಲಿಗೆ ಒಂದು ದೊಡ್ಡ ಬೆಳಕಾಗಲಿ, ಅದ್ಭುತವಾದ ಯಶಸ್ವಿಯಾಗಿ ವಿನಯ್ ರಾಜ್ಕುಮಾರ್ ಅವರು ಕನ್ನಡ ಚಿತ್ರರಂಗದಲ್ಲಿ ಅವ್ರ ತಾತಂತರ ದೊಡ್ಡ ಹೆಸರು ಮಾಡಲಿ ಅಂತ ಮನಸ್ಫೂರ್ತಿಯಾಗಿ ನಾನು ಹಾರೈಸ್ತೀನಿ.